ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ಬೆಳಿಗ್ಗೆ ನೋಡಿ 9 ಗಂಟೆ. ಈಗ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಇಲ್ಲಿ ನಮ್ಮ ಊರಲ್ಲಿ. ನಮ್ಮ ತವ್ರ ಮನೆಗೆ ಬಂದಿದ್ದೀನಿ ನಾನು. ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ ಗೋಕರ್ಣ. ತುಂಬ ಜಾಸ್ತಿ ಮಳೆ ಇರುತ್ತೆ ಇಲ್ಲಿ ಮಳೆಗಾಲದಲ್ಲಂತೂ. ವಿಪರೀತ ಮಳೆ. ಒಂದು ಸಲ ಮಳೆ ಬಂದರೆ ಬಿಡೋದೇ ಇಲ್ಲ. ಎಲ್ಲಿ ಹೊರಗಡೆ ಹೋಗೋದಕ್ಕೆ ಆಗಲ್ಲ, ಅಷ್ಟೊಂದು ಮಳೆ ಇರುತ್ತೆ ನೋಡಿ. ನೋಡಿ ಹೇಗೆ ಮಳೆ ಬೀಳ್ತಾ ಇದೆ. ಎಲ್ಲ ವಾತಾವರಣ ಎಲ್ಲ ಹೇಗೆ ಕಾಣ್ತಾ ಇದೆ ನೋಡಿ. ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಎಲ್ಲ ಕಡೆ ಹಸಿರು ಹಸಿರು ಹಸಿರು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಹೊರಗಡೆ ಹೋಗೋದಕ್ಕೆ ಆಗಲ್ಲ ನೋಡಿ, ಇಷ್ಟು ಮಳೆ. ಎಲ್ಲಾದರೂ ಹೋಗೋಣ ಅಂದರೆ ಹೊರಗಡೆ ಹೋಗೋದಕ್ಕೆ ಬಿಡಲ್ಲ, ಇಷ್ಟು ಮಳೆ. ಇಲ್ಲಿ ಮಳೆ ತುಂಬ ಜಾಸ್ತಿ ಆದ್ರೇ ಇಲ್ಲಿ ಭತ್ತ ಎಲ್ಲ ಬೆಳೀತಾರಲ್ವ, ಹೀಗಾಗಿ ಮಳೆ ತುಂಬ ಜಾಸ್ತಿ ಆಗಬೇಕು. ಇಲ್ಲ ಅಂದರೆ ಗದ್ದೆಗೆಲ್ಲ ನೀರು ನಿಲ್ಲಲ್ಲ. ಗದ್ದೆಗೆ ನೀರು ನಿಂತರೇ ಭತ್ತ ಸಸಿ ನೆಡೋದಕ್ಕೆ ಸರಿಯಾದ ಟೈಮ್. ಅವರಿಗೆ ಗದ್ದೆಗೆಲ್ಲ ನೀರು ಬಿಡಬೇಕು. ತುಂಬ ನೀರು ನಿಂತರೆ ಮಾತ್ರ. ಇದು ನೋಡಿ ಹಸಿರು ಗಿಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದೊಂಥರ ಜಾತಿ ಗಿಡ ಇದು. ಎಳೆ ಸೊಪ್ಪನ್ನು ತೆಗೆದು ಪಲ್ಯ ಕೂಡ ಮಾಡ್ತಾರೆ, ಬೇಳೆ ಹಾಕಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ. ಈ ಸೊಪ್ಪಿಂದ ಸಣ್ಣ ಸಣ್ಣ ಎಳೆಯ ಕುಡಿ ತೆಗೆದು ಪಲ್ಯ ಮಾಡ್ತಾರೆ. ಯಾವ ಸೊಪ್ಪು ಅಂತ ನೀವು ಕಮೆಂಟ್ ಮಾಡಿ. ನೋಡಿ ಎಲ್ಲ ಕಡೆ ಯಾವ ಥರ ಇದೆ ನೋಡಿ ವಾತಾವರಣ ಎಲ್ಲ. ಬಾವಿ ನೀರು ನೋಡಿ ಸ್ವಲ್ಪ ಮೇಲಕ್ಕೆ ಬರ್ತಾ ಇದೆ. ಈಗ ಮಳೆ ಶುರುವಾಗಿ 1 ತಿಂಗಳಾಯ್ತಲ್ವ, ಎಷ್ಟೋ ನೀರು ಮೇಲ್ಗಡೆ ಬಂದಿದೆ. ಇನ್ನೂ 1 ತಿಂಗಳು ಆಗಸ್ಟ್ ಇಲ್ಲ ಜುಲೈ ಎಂಡಿಗೆ ಅಂದರೆ ಫುಲ್ ನೀರು ಮೇಲಕ್ಕೆ ಬರುತ್ತೆ. ನಾವು ಕೈಯಿಂದನೇ ಕೊಡ ಹಾಕಿ ನೀರು ತೆಗಿಬೋದು, ಅಷ್ಟು ಮೇಲ್ಗಡೆ ಬರುತ್ತೆ ನೀರು ನೋಡಿ. ಇದು ಎಷ್ಟು ಸೊಪ್ಪು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮೆಂತ್ಯ ಸೊಪ್ಪು ಇರುತ್ತಲ್ವ, ಅದೇ ಥರ ಕಾಣ್ತಾ ಇದೆ. ಇದು ಸೇಮ್ ನೋಡೋದಕ್ಕೆ ಅದೇ ಥರ ಇದೆ. ಇದು ಯಾವ ಸೊಪ್ಪು ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನನಗೂ ಇದ್ರ ಹೆಸರಷ್ಟು ಗೊತ್ತಿಲ್ಲ, ಆದರೆ ತಿಂತಾರಂತೆ, ಪಲ್ಯ ಮಾಡ್ತಾರೆ. ತಿಂದಿದ್ದೀನಿ ಕೂಡ ನಾನು. ಚೆನ್ನಾಗಿರುತ್ತೆ ಪಲ್ಯ. ಎಳೆಯದಿದ್ದಾಗ ಮಾತ್ರ ತೆಗಿಬೇಕು. ಇದು ಹೂ ಬಿಡೋದಕ್ಕಿಂತ ಮೊದಲೇ ನಾವು ತೆಗಿಬೇಕಾಗತ್ತೆ ಸಣ್ಣ ಸಣ್ಣ ಕುಡಿಗಳನ್ನು ನೋಡಿ. ಇದು ಮನೆ ನೋಡಿ. ಇಲ್ಲೇ ಇಷ್ಟು ತೆಂಗಿನ ಗಿಡಗಳು, ಇನ್ನೂ ಸುಮಾರು ತೆಂಗಿನ ಗಿಡ ಇತ್ತು, ಎಲ್ಲ ಹೋಗಿಬಿಟ್ಟಿದ್ದಾವೆ ತೆಂಗಿನ ಗಿಡ. ಇದೆಲ್ಲ ಮನೆ ನೋಡಿ. ಎಲ್ಲ ನಮ್ಮ ರಿಲೇಟಿವ್ಸ್ ಮನೆ, ಆ ಕಡೆ ಈ ಕಡೆ ಎಲ್ಲ. ನಾನು ಮಾರ್ಕೆಟಿಗೆ ಬಂದಿದ್ದೆ, ಹಾಗೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ಮೇಲೆ ಕೂತಿದ್ದೀನಿ ನೋಡಿ. ಇಲ್ಲಿಂದ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಬಸ್ ಸ್ಟ್ಯಾಂಡ್ ಇದು, ಗೋಕರ್ಣ ಬಸ್ ಸ್ಟ್ಯಾಂಡು. ಇಲ್ಲಿಂದ ನಮ್ಮ ಮನೆ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಸಿಟಿ ಬಸ್ಸಿಗೆ ಓಡಾಡಬೇಕಾಗತ್ತೆ. ಅದಕ್ಕೆ ಅಂಗಡಿಗೆ ಸ್ವಲ್ಪ ಸಾಮಾನು ತೊಗೊಳ್ಳೋಣ ಅಂತ ಬಂದಿದ್ದೆ. ಈಗ ಸಾಮಾನೆಲ್ಲ ತೊಗೊಂಡು ಹೊರಟಿದ್ದೀನಿ. ರೇಷನ್ ಸ್ವಲ್ಪ ತರಬೇಕಾಗಿತ್ತು, ಹೀಗಾಗಿ ತರೋದಕ್ಕಂತ ಬಂದಿದ್ದೆ. ಈಗ ನೋಡಿ ಎಲ್ಲ ತೊಗೊಂಡು ಮತ್ತೆ ವಾಪಸ್ ಮನೆಗೆ ಹೊರಟಿದ್ದೀನಿ. ಹಾಗೆ ಹೋಗ್ತಾ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ. ನೋಡಿ ಈ ಥರ ಇದೆ ಎಲ್ಲ ಊರು. ಬಸ್ ಎದುರುಗಡೆನೇ ಕೂತಿದ್ದೆ ನಾನು. ವಿಡಿಯೋ ಮಾಡೋದಕ್ಕೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಎದುರುಗಡೆ ಎಲ್ಲ ಕಾಣುತ್ತೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ.
ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲ ಗಿಡ ಮರ ಎಲ್ಲ ಕಡೆ ಹಸಿರು ವಾತಾವರಣ ನೋಡಿ. ಈ ಕಡೆ ಎಲ್ಲ ಮನೆಗಳು ನೋಡಿ, ಆ ಕಡೆ ಈ ಕಡೆ ಎಲ್ಲ ಮನೆಗಳು. ಒಂದೊಂದು ದೊಡ್ಡ ತೋಟ ಇರುತ್ತೆ. ತೋಟದಲ್ಲಿ ಒಂದೊಂದು ಮನೆ ಇರುತ್ತೆ ನೋಡಿ. ಇಲ್ಲಿ ತೋಟದಲ್ಲಿ ಒಂದು ಮನೆ, ಬಾವಿ, ಅಡಿಕೆ ಗಿಡಗಳು, ತೆಂಗಿನ ಗಿಡಗಳು ಎಲ್ಲರ ಮನೆಯಲ್ಲೂ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವಾತಾವರಣ ಎಲ್ಲ ಗಿಡದ ಮಧ್ಯೆ ನೋಡಿ. ಈ ರೀತಿ ಕಾಣುತ್ತೆ. ದೊಡ್ಡ ಮನೆಗಳಿರುತ್ತೆ. ಇಲ್ಲೆಲ್ಲ ಚಿಕ್ಕ ಮನೆಗಳು ಇರೋದಿಲ್ಲ. ಎಲ್ಲ ಹಂಚಿನ ಮನೆಗಳೇ ಜಾಸ್ತಿ. RCC ಮನೆ ಈಗ ಕಟ್ತಾ ಇದ್ದಾರೆ. ಈ ಹೊಸದಾಗಿ ಕಟ್ಟೋರೆಲ್ಲ RCC ಮನೆಗಳನ್ನು ಕಟ್ತಾರೆ. ಆದರೆ ಮೊದಲಿನ ಮನೆ ಎಲ್ಲ ಹಂಚಿನ ಮನೆಯೇ. ಯಾವುದು RCC ಮನೆ ಇರೋಲ್ಲ, ಹಂಚಿನ ಮನೆಯೇ ಜಾಸ್ತಿ. ಅಂದರೆ ಇಲ್ಲಿ ಸೆಕೆ ಇರುತ್ತೆ, ತುಂಬ ಸೆಕೆ ಇರುತ್ತೆ. ಸಮುದ್ರ ಇದೆ ಅಲ್ಲ, ಹೀಗಾಗಿ ಸೆಕೆ ತುಂಬ ಇರುತ್ತೆ. ಆದ್ದರಿಂದ ಹಂಚಿನ ಮನೆಯೇ ಒಳ್ಳೆಯದಿಲ್ಲಿ. RCC ಮನೆ ಆದರೆ ಸೆಕೆ ತುಂಬ ಜಾಸ್ತಿ ಆಗುತ್ತೆ. ಹೀಗಾಗಿ ಹಂಚಿನ ಮನೆಯೇ ಒಳ್ಳೆಯದು. ಆದರೆ ಈಗೀಗ ಎಲ್ಲ RCC ಮನೆಗಳನ್ನು ಕಟ್ತಾ ಇದ್ದಾರೆ ನೋಡಿ. ಈ ಥರ ಇದೆ ನೋಡಿ ಎಲ್ಲ ವಾತಾವರಣ ಎಲ್ಲ. ಎಲ್ಲಿ ನೋಡಿದರೂ ಗಿಡ ಮರ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಖುಷಿಯಾಗುತ್ತೆ ಈ ಹಸಿರು ವಾತಾವರಣದಲ್ಲಿ. ಆದರೆ ದೊಡ್ಡ ಊರಲ್ಲ ಇದು, ತುಂಬ ಚಿಕ್ಕ ಊರು. ಆದರೂ ದೇವರಿಂದ ಪ್ರಸಿದ್ಧಿಯಾಗಿದೆ ಈ ಊರು. ಆತ್ಮಲಿಂಗ ಇರೋದರಿಂದ ತುಂಬ ಪ್ರಸಿದ್ಧಿಯಾಗಿದೆ ಈ ಊರು. ಮಹಾಬಲೇಶ್ವರ ದೇವಸ್ಥಾನ ತುಂಬ ಪ್ರಸಿದ್ಧಿಯಾದ ದೇವಸ್ಥಾನ. ಕಾಶಿಗಿಂತ ಇಲ್ಲಿ ಒಂದು ಗುಂಜಿ ಜಾಸ್ತಿ ಪುಣ್ಯ ಇದೆ ಅಂತ ಹೇಳ್ತಾರೆ ಪುರಾಣದಲ್ಲಿ. ಭೂ ಕೈಲಾಸ ಅಂತಲೂ ಕರೀತಾರೆ ನೋಡಿ. ಈ ಕಡೆ ಎಲ್ಲ ಗದ್ದೆಗಳಿವೆ, ಭತ್ತದ ಗದ್ದೆಗಳು. ಅಲ್ಲಲ್ಲಿ ಈಗೀಗ ಬೆಳೀತಾ ಇದೆ ಊರು. ಮೊದಲೆಲ್ಲ ಇಲ್ಲೆಲ್ಲ ಮನೆಗಳು ಯಾವುದೂ ಇರಲಿಲ್ಲ. ಈಗ ಮನೆ ಆಗ್ತಾ ಇದೆ, ತುಂಬ ಮನೆಗಳು ಆಗ್ತಾ ಇದೆ ಈಗ. ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ ಇಲ್ಲಿ ಏನೂ ಇರಲಿಲ್ಲ ನೋಡಿ. ಎಲ್ಲ ಖಾಲಿ ಜಾಗ ಇತ್ತು, ಒಂದು ಮನೆಯೂ ಇರಲಿಲ್ಲ. ಈಗೆಲ್ಲ ಮನೆ ಆಗ್ತಾ ಇವೆ ನೋಡಿ. ಎಷ್ಟು ಮನೆಗಳಾಗಿದ್ದಾವೆ ಈಗ. ಮೊದಲೆಲ್ಲ ಕಾಡಿದ್ದ ಹಾಗಿತ್ತು ಇಲ್ಲಿ. ಈಗೆಲ್ಲ ಕಡೆನೂ ಮನೆಗಳಾಗಿವೆ. ಈಗ ಬೆಳೀತಾ ಹೋಗುತ್ತೆ, ಊರು ದೊಡ್ಡದಾಗತ್ತೆ. ಈಗೆಲ್ಲ ಕಡೆ ಸುಧಾರಣೆ ಆಗ್ತಾ ಇದೆ ಊರುಗಳೆಲ್ಲ. ಮನೆ ಕಟ್ಟೋರು ಕೂಡ ತುಂಬ ಜಾಸ್ತಿ ಆಗಿದ್ದಾರೆ ಈಗ. ಇಲ್ಲೆಲ್ಲ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಎಲ್ಲ ಇದೆ. ಇಲ್ಲಿ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಊರು ಚಿಕ್ಕದಾದರೂ ಎಲ್ಲ ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ. ಅರ್ಧ ಗಂಟೆಗೊಂದು ಬಸ್ಸು ಎಲ್ಲ ಇದೆ. ಯಾವುದು ಕೊರತೆ ಏನಿಲ್ಲ. ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ಹಸಿರು ವಾತಾವರಣ ನೋಡಿ. ನಾವು ಚಿಕ್ಕವರಿದ್ದಾಗ ಇಲ್ಲೆಲ್ಲ ವಾಕಿಂಗ್ ಅಂತ ಹೇಳಿ ಬರ್ತಾ ಇದ್ವಿ ಎಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ. ಈಗೆಲ್ಲ ನೆನಪಾಗತ್ತೆ. ಈಗ ಮೊದಲಿಂದೆಲ್ಲ ನೆನಪಾಗತ್ತೆ ನೋಡಿ. ಈ ಥರ ನೋಡಿದಾಗ ನಾವು ಜಾಸ್ತಿ ನಡ್ಕೊಂಡೇ ಮೊದಲು ಬರ್ತಾಯಿದ್ವಿ.
2 ಕಿಲೋಮೀಟ್ರ್ ನಡ್ಕೊಂಡೇ ಬರ್ತಾಯಿದ್ವಿ. ಬಂದು ಹೋಗ್ತಿದ್ವಿ. ಇದು ದೇವಸ್ಥಾನಕ್ಕೆ ಮತ್ತು ಮಾರ್ಕೆಟಿಗೆ ಎಲ್ಲ ಹಾಗೆ ನಡ್ಕೊಂಡೇ ಜಾಸ್ತಿ ಬರ್ತಾಯಿದ್ವಿ ನಾವು. ಈಗ ಆಗಲ್ಲ, ಈಗ ಬಸ್ಸಿಗೆ ಓಡಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ, ಹಸಿರು ಗಿಡಗಳು, ಬೆಟ್ಟ ಗುಡ್ಡ ಎಲ್ಲ ಇದೆ ಈ ಕಡೆ ಎಲ್ಲ. ಈ ಹಸಿರು ಪರಿಸರದ ಮುಂದೆ ನಾವು ಎಲ್ಲನೂ ಮರಿಬಹುದು, ಅಷ್ಟು ಚೆನ್ನಾಗಿ ಕಾಣುತ್ತೆ. ಪ್ರಕೃತಿ ಸೌಂದರ್ಯ ನೋಡಿ ಎಷ್ಟೊಂದು ಚೆನ್ನಾಗಿದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.